ಕಸ ಹಾಕೋದಕ್ಕೆ ಯಾವೆಲ್ಲ ಬಿಜೆಪಿ ನಾಯಕರು ತಡೆ ನೀಡ್ತಾರೆ ಅವ್ರ ಮನೆ ಮುಂದೆ ಕಸ ಹಾಕ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಕಸದ ಸಮಸ್ಯೆ, ಗಾರ್ಬೇಜ್ ಬೆಂಗಳೂರು, ಗ್ರೀನ್ ಬೆಂಗಳೂರು ಹೋಗಿ ಕಸದ ಬೆಂಗಳೂರು ಆಗ್ತಿದೆ ಅನ್ನೋಂಥ ಆರೋಪಗಳಿದೆ. ಸೊ ಈಗ ಅನುದಾನ ಕೊಟ್ಟಿಲ್ಲ, ಹಾಗಾಗಿ ನಾವು ಕಸದ ಲಾರಿಗಳನ್ನು ಬಿಡೋದಿಲ್ಲ ಅನ್ನೋಂಥದ್ದು ಬಿಜೆಪಿಯ ಶಾಸಕರ ಒಂದು ವಾದ. ಆದರೆ ಕಸ ಹಾಕೋದಕ್ಕೆ ಬಿಡಲಿಲ್ಲ ಅಂತಂದರೆ ಎಸ್ಮಾ ಅಡಿಯಲ್ಲಿ ನಾನು ಅವರ ಯಾರೇ ಬಿಜೆಪಿ ಕಚೇರಿ ಆಗಿರ್ಬೋದು, ಬಿಜೆಪಿ ನಾಯಕರ ಮನೆಗೆ ನೇರವಾಗಿ ಕಸ ಸುರಿತೀನಿ ಅಂತ ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ. ನೋಡಿ, ಇದು ಒಂದು ಬಾಲಿಶ ಹೇಳಿಕೆ. ಯಾರೂ ವಿರೋಧ ಮಾಡೋದಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಹೋದರು, ಅಲ್ಲಿ ಕಸ ಸುರಿಲಿಕ್ಕೆ ಹೋದರೆ ಅಲ್ಲಿನ ಜನ ವಿರೋಧ ಮಾಡ್ತಾರೆ. ಜನ ವಿರೋಧ ಮಾಡಿದಾಗ ಅಲ್ಲಿನ ಶಾಸಕರು ಸಹಜವಾಗಿ ಅವ್ರ ಜೊತೆ ನಿಲ್ಲಲೇಬೇಕಾಗತ್ತೆ. ಅಥವಾ ಈಗ ಅರವಿಂದ ನಿಂಬಾವಳಿ ಅವರು ಅಲ್ಲಿ ಗುಂಡೂರು ಆ ಕಡೆ ಹಾಕ್ತಿದ್ರು, ಆ ವಾಸನೆಗೆ ಇರೋಕ್ಕೆ ಅಲ್ಲಿ ಜನ ವಿರೋಧ ಮಾಡ್ತಾರೆ. ನೀವು ಶಾಸಕರಾಗಿ ಅವರ ಜೊತೆಯಲ್ಲಿ ನಿಲ್ಲದೇ ಇದ್ದರೆ ಮತ್ತೆ ಪರಿಸ್ಥಿತಿ ಏನು? ಇದಕ್ಕೆ ಪರಿಹಾರ ಕೊಡಬೇಕಾಗಿದ್ದು ಸರ್ಕಾರ. ಬೆಂಗಳೂರಿನ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಕೆ ಶಿವಕುಮಾರ್ ಅವರು ಇದಕ್ಕೆ ಮಾರ್ಗೋಪಾಯಗಳನ್ನು ಕಂಡುಹಿಡಿಯೋದನ್ನು ಬಿಟ್ಟು ಈ ರೀತಿ ಬಾಲಿಶ ಹೇಳಿಕೆಗಳನ್ನು ಕೊಟ್ಟು ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡ್ತಾ ಇರೋದು ಸತ್ಯ ಇದೆ. ನೀವು BJP MLAಗಳಿಗೆ ಡೆವಲಪ್ಮೆಂಟ್ಗೆ ನೀವು ಹಣ ಕೊಡ್ತಾ ಇಲ್ಲ, ನೀವು ಕಾಂಗ್ರೆಸ್ನವ್ರಿಗೆ ಕೊಡ್ತಿದ್ದೀರಿ. ನೀವು ಕಾಂಗ್ರೆಸ್ನವ್ರಿಗಾಗಿ ಸರ್ಕಾರ ನಡೆಸ್ತಾ ಇದ್ದೀರಾ? ಸರ್ಕಾರ, ನೀವು ಕಾಂಗ್ರೆಸ್ ಕೆಲಸ ಮಾಡಬೇಕು. ಸರ್ಕಾರ ಕಾಂಗ್ರೆಸ್ ಕೆಲಸ ಮಾಡೋಕ್ಕಲ್ಲ ಇರೋದು. ಕಾಂಗ್ರೆಸ್ ಕೆಲಸ ಮಾಡಿದರೆ ಜನ ಸಹಿಸ್ಕೊಳ್ಳೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಗಾರ್ಬೇಜ್ ಸಮಸ್ಯೆ, ವಿಜೇಂದ್ರ ಅವ್ರ ಮನೆ ಮುಂದೆ ಕಸ ಹಾಕಿದ್ರೆ, ಅಶೋಕ್ ಅವ್ರ ಮನೆ ಮುಂದೆ ಕಸ ಹಾಕಿದ್ರೆ, ಅಥವಾ BJP ಆಫೀಸ್ ಮುಂದೆ ಕಸ ಹಾಕಿದ್ರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತಾ? ಬಗೆಹರಿಯೋಂಗಿದ್ರೆ ನಮ್ಗೆ ಹೇಳಿ, ಆಮೇಲೆ ಯೋಚನೆ ಮಾಡೋಣ. ಅದಾದಮೇಲೆ ನಾವು ಎಲ್ಲಿ ತಂದು ಸುರಿಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಸರ್, ಈ ಕಸ ನಿಲ್ಲಿಸಿರೋ ವಿಚಾರದಲ್ಲಿ ಬ್ಯಾಟ್ರಾಯನ್ಪುರನೂ ಕೂಡ ಒಂದು. ಸೊ ಅಲ್ಲಿ ಇದೇ ಕ್ಷೇತ್ರದ ಅಂದರೆ ಈ ಒಂದು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಕೃಷ್ಣ ಬೈರೇಗೌಡರೇ ಆ ಕ್ಷೇತ್ರದ ಶಾಸಕರಿದ್ದಾರೆ. ಸೊ ಸಚಿವರಾಗಿ ಆ ಸರ್ಕಾರದ ಒಂದು ಪಾಲ್ದಾರಾಗಿ ಅವರು ಕೂಡ ಕಸದ ಒಂದು ತಡೆದಿದ್ದಾರೆ ಅನ್ನೋಂಥದ್ದು. ನೋಡಿ, ಎಲ್ಲ ಕಡೆಯಲ್ಲೂ ತಡೀತಿದ್ದಾರೆ. ಇದು ಯಾಕೆ ಅಂತಂದರೆ, ಕಸ ಹಾಕಿದ ಒಂದೆರಡು ದಿನಗಳಲ್ಲಿ ದುರ್ವಾಸನೆ ಬರುತ್ತೆ, ಆರೋಗ್ಯದ ಮೇಲೆ ಪರಿಣಾಮಗಳನ್ನು ಬೀರುತ್ತೆ. ಆ ಕಾರಣದಿಂದ ಪ್ರಿಕಾಷನರಿ ಮೆಷರ್ಸನ್ನು ಸರ್ಕಾರ ತೆಗೆದುಕೊಳ್ಬೇಕು. ಅದನ್ನು ಎಷ್ಟು ದೂರಕ್ಕೆ ಸಾಧ್ಯವೋ ಅಷ್ಟು ದೂರಕ್ಕೆ ಸಾಗಿಸ್ತಕ್ಕಂಥದ್ದು. ಅದು ಆ ರೀತಿ ಒಂದು ಕೆಟ್ಟ ವಾಸನೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ. ಇದನ್ನು ಪಕ್ಷದವ್ರು ಯಾರೂ ಮೇಂಟೈನ್ ಮಾಡೋದಿಲ್ಲ, ಸರ್ಕಾರ ಮಾಡಬೇಕಾಗಿರೋದು. ಆ ಕಾರಣದಿಂದ ಯಾರ ಮೇಲೆಯೂ ನೀವು ಮಾಡಿದ ತಪ್ಪಿಗೆ ಅಥವಾ ನಿಮ್ಮ ಕೈಲಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ ಅಂತ ಬಂದಾಗ ನೀವು ಬೇರೆಯವರ ಮೇಲೆ ಆಪಾದನೆ ಮಾಡೋದು ಎಷ್ಟು ಸರಿ? ಇದು ಸರಿಯಾದ್ದಲ್ಲ. ನಾನು ಮಾನ್ಯ DCM ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿ. ಯಾವತ್ತೂ ಇಲ್ಲದ ಪರಿಸ್ಥಿತಿ ಇವತ್ತು ಯಾಕೆ ಉದ್ಭವ ಆಗುತ್ತೆ? ಇದು ಕಾಂಗ್ರೆಸ್ ಬಂದಾಗೆಲ್ಲ ಇಂಥ ಸಮಸ್ಯೆಗಳು ಸಹಜವಾಗಿ ಬರ್ತವೆ. ಅದಕ್ಕೆ ಪರಿಹಾರಗಳನ್ನು ಕಂಡುಹಿಡಿಯೋದನ್ನು ಬಿಟ್ಟು ಸುಮ್ಮನೆ ಬೇರೆಯವರ ಮೇಲೆ ಆಪಾದನೆ ಹಾಕಿ ನೀವು ಕೈ ಚೆಲ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಷ್ಟೇ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಕ್ಯಾಂಪ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಸ ಹಾಕೋದಕ್ಕೆ ಯಾವೆಲ್ಲ ಬಿಜೆಪಿ ನಾಯಕರು ತಡೆ ನೀಡ್ತಾರೆ ಅವ್ರ ಮನೆ ಮುಂದೆ ಕಸ ಹಾಕ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಕಸದ ಸಮಸ್ಯೆ, ಗಾರ್ಬೇಜ್ ಬೆಂಗಳೂರು, ಗ್ರೀನ್ ಬೆಂಗಳೂರು ಹೋಗಿ ಕಸದ ಬೆಂಗಳೂರು ಆಗ್ತಿದೆ ಅನ್ನೋಂಥ ಆರೋಪಗಳಿದೆ. ಸೊ ಈಗ ಅನುದಾನ ಕೊಟ್ಟಿಲ್ಲ, ಹಾಗಾಗಿ ನಾವು ಕಸದ ಲಾರಿಗಳನ್ನು ಬಿಡೋದಿಲ್ಲ ಅನ್ನೋಂಥದ್ದು ಬಿಜೆಪಿಯ ಶಾಸಕರ ಒಂದು ವಾದ. ಆದರೆ ಕಸ ಹಾಕೋದಕ್ಕೆ ಬಿಡಲಿಲ್ಲ ಅಂತಂದರೆ ಎಸ್ಮಾ ಅಡಿಯಲ್ಲಿ ನಾನು ಅವರ ಯಾರೇ ಬಿಜೆಪಿ ಕಚೇರಿ ಆಗಿರ್ಬೋದು, ಬಿಜೆಪಿ ನಾಯಕರ ಮನೆಗೆ ನೇರವಾಗಿ ಕಸ ಸುರಿತೀನಿ ಅಂತ ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ. ನೋಡಿ, ಇದು ಒಂದು ಬಾಲಿಶ ಹೇಳಿಕೆ. ಯಾರೂ ವಿರೋಧ ಮಾಡೋದಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಹೋದರು, ಅಲ್ಲಿ ಕಸ ಸುರಿಲಿಕ್ಕೆ ಹೋದರೆ ಅಲ್ಲಿನ ಜನ ವಿರೋಧ ಮಾಡ್ತಾರೆ. ಜನ ವಿರೋಧ ಮಾಡಿದಾಗ ಅಲ್ಲಿನ ಶಾಸಕರು ಸಹಜವಾಗಿ ಅವ್ರ ಜೊತೆ ನಿಲ್ಲಲೇಬೇಕಾಗತ್ತೆ. ಅಥವಾ ಈಗ ಅರವಿಂದ ನಿಂಬಾವಳಿ ಅವರು ಅಲ್ಲಿ ಗುಂಡೂರು ಆ ಕಡೆ ಹಾಕ್ತಿದ್ರು,
ಆ ವಾಸನೆಗೆ ಇರೋಕ್ಕೆ ಅಲ್ಲಿ ಜನ ವಿರೋಧ ಮಾಡ್ತಾರೆ. ನೀವು ಶಾಸಕರಾಗಿ ಅವರ ಜೊತೆಯಲ್ಲಿ ನಿಲ್ಲದೇ ಇದ್ದರೆ ಮತ್ತೆ ಪರಿಸ್ಥಿತಿ ಏನು? ಇದಕ್ಕೆ ಪರಿಹಾರ ಕೊಡಬೇಕಾಗಿದ್ದು ಸರ್ಕಾರ. ಬೆಂಗಳೂರಿನ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಮಾರ್ಗೋಪಾಯಗಳನ್ನು ಕಂಡುಹಿಡಿಯೋದನ್ನು ಬಿಟ್ಟು ಈ ರೀತಿ ಬಾಲಿಶ ಹೇಳಿಕೆಗಳನ್ನು ಕೊಟ್ಟು ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡ್ತಾ ಇರೋದು ಸತ್ಯ ಇದೆ. ನೀವು ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ಡೆವಲಪ್ಮೆಂಟ್ಗೆ ನೀವು ಹಣ ಕೊಡ್ತಾ ಇಲ್ಲ, ನೀವು ಕಾಂಗ್ರೆಸ್ನವ್ರಿಗೆ ಕೊಡ್ತಿದ್ದೀರಿ. ನೀವು ಕಾಂಗ್ರೆಸ್ನವ್ರಿಗಾಗಿ ಸರ್ಕಾರ ನಡೆಸ್ತಾ ಇದ್ದೀರಾ? ಸರ್ಕಾರ ನೀವು ಕಾಂಗ್ರೆಸ್ ಕೆಲಸ ಮಾಡಬೇಕು. ಸರ್ಕಾರ ಕಾಂಗ್ರೆಸ್ ಕೆಲಸ ಮಾಡೋಕ್ಕಲ್ಲ ಇರೋದು. ಕಾಂಗ್ರೆಸ್ ಕೆಲಸ ಮಾಡಿದರೆ ಜನ ಸಹಿಸ್ಕೊಳ್ಳೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಗಾರ್ಬೇಜ್ ಸಮಸ್ಯೆ, ವಿಜೇಂದ್ರ ಅವ್ರ ಮನೆ ಮುಂದೆ ಕಸ ಹಾಕಿದ್ರೆ, ಅಶೋಕ್ ಅವ್ರ ಮನೆ ಮುಂದೆ ಕಸ ಹಾಕಿದ್ರೆ, ಅಥವಾ ಬಿ ಜೆ ಪಿ ಆಫೀಸ್ ಮುಂದೆ ಕಸ ಹಾಕಿದ್ರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತಾ? ಬಗೆಹರಿಯೋಂಗಿದ್ರೆ ನಮಗೆ ಹೇಳಿ, ಆಮೇಲೆ ಯೋಚನೆ ಮಾಡೋಣ. ಅದಾದ ಮೇಲೆ ನಾವು ಎಲ್ಲಿ ತಂದು ಸುರಿಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಸರ್, ಈ ಕಸ ನಿಲ್ಲಿಸಿರೋ ವಿಚಾರದಲ್ಲಿ ಬ್ಯಾಟ್ರಾಯನ್ಪುರನೂ ಕೂಡ ಒಂದು. ಸೊ ಅಲ್ಲಿ ಇದೇ ಕ್ಷೇತ್ರದ ಅಂದರೆ ಈ ಒಂದು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಕೃಷ್ಣ ಬೈರೇಗೌಡರೇ ಆ ಕ್ಷೇತ್ರದ ಶಾಸಕರಿದ್ದಾರೆ. ಸೊ ಸಚಿವರಾಗಿ ಆ ಸರ್ಕಾರದ ಒಂದು ಪಾಲ್ದಾರಾಗಿ ಅವರು ಕೂಡ ಕಸದ ಒಂದು ತಡೆದಿದ್ದಾರೆ ಅನ್ನೋಂಥದ್ದು. ನೋಡಿ, ಎಲ್ಲ ಕಡೆಯಲ್ಲೂ ತಡೀತಿದ್ದಾರೆ. ಇದು ಯಾಕೆ ಅಂತಂದರೆ, ಕಸ ಹಾಕಿದ ಒಂದೆರಡು ದಿನಗಳಲ್ಲಿ ದುರ್ವಾಸನೆ ಬರುತ್ತೆ, ಆರೋಗ್ಯದ ಮೇಲೆ ಪರಿಣಾಮಗಳನ್ನು ಬೀರುತ್ತೆ. ಆ ಕಾರಣದಿಂದ ಪ್ರಿಕಾಷನರಿ ಮೆಷರ್ಸನ್ನು ಸರ್ಕಾರ ತೆಗೆದುಕೊಳ್ಬೇಕು. ಅದನ್ನು ಎಷ್ಟು ದೂರಕ್ಕೆ ಸಾಧ್ಯವೋ ಅಷ್ಟು ದೂರಕ್ಕೆ ಸಾಗಿಸ್ತಕ್ಕಂಥದ್ದು. ಅದು ಆ ರೀತಿ ಒಂದು ಕೆಟ್ಟ ವಾಸನೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ. ಇದನ್ನು ಪಕ್ಷದವ್ರು ಯಾರೂ ಮೇಂಟೈನ್ ಮಾಡೋದಿಲ್ಲ, ಸರ್ಕಾರ ಮಾಡಬೇಕಾಗಿರೋದು. ಆ ಕಾರಣದಿಂದ ಯಾರ ಮೇಲೆಯೂ ನೀವು ಮಾಡಿದ ತಪ್ಪಿಗೆ ಅಥವಾ ನಿಮ್ಮ ಕೈಲಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ ಅಂತ ಬಂದಾಗ ನೀವು ಬೇರೆಯವರ ಮೇಲೆ ಆಪಾದನೆ ಮಾಡೋದು ಎಷ್ಟು ಸರಿ? ಇದು ಸರಿಯಾದ್ದಲ್ಲ. ನಾನು ಮಾನ್ಯ ಡಿ ಸಿ ಎಮ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿ. ಯಾವತ್ತೂ ಇಲ್ಲದ ಪರಿಸ್ಥಿತಿ ಇವತ್ತು ಯಾಕೆ ಉದ್ಭವ ಆಗುತ್ತೆ? ಇದು ಕಾಂಗ್ರೆಸ್ ಬಂದಾಗೆಲ್ಲ ಇಂಥ ಸಮಸ್ಯೆಗಳು ಸಹಜವಾಗಿ ಬರ್ತವೆ. ಅದಕ್ಕೆ ಪರಿಹಾರಗಳನ್ನು ಕಂಡುಹಿಡಿಯೋದನ್ನು ಬಿಟ್ಟು ಸುಮ್ಮನೆ ಬೇರೆಯವರ ಮೇಲೆ ಆಪಾದನೆ ಹಾಕಿ ನೀವು ಕೈ ಚೆಲ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಷ್ಟೇ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಂಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಸ ಹಾಕೋದಕ್ಕೆ ಯಾವೆಲ್ಲ BJP ನಾಯಕರು ತಡೆ ನೀಡ್ತಾರೆ, ಅವ್ರ ಮನೆ ಮುಂದೆ ಕಸ ಹಾಕ್ತೀನಿ ಅಂತ DCM ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಕಸದ ಸಮಸ್ಯೆ, ಗಾರ್ಬೇಜ್ ಬೆಂಗಳೂರು, ಗ್ರೀನ್ ಬೆಂಗಳೂರು ಹೋಗಿ ಕಸದ ಬೆಂಗಳೂರು ಆಗ್ತಿದೆ ಅನ್ನೋಂಥ ಆರೋಪಗಳಿದೆ. ಸೊ ಈಗ ಅನುದಾನ ಕೊಟ್ಟಿಲ್ಲ, ಹಾಗಾಗಿ ನಾವು ಕಸದ ಲಾರಿಗಳನ್ನು ಬಿಡೋದಿಲ್ಲ ಅನ್ನೋಂಥದ್ದು BJPಯ ಶಾಸಕರ ಒಂದು ವಾದ. ಆದರೆ ಕಸ ಹಾಕೋದಕ್ಕೆ ಬಿಡಲಿಲ್ಲ ಅಂತಂದರೆ ಎಸ್ಮಾ ಅಡಿಯಲ್ಲಿ ನಾನು ಅವರ ಯಾರೇ BJP ಕಚೇರಿ ಆಗಿರ್ಬೋದು, BJP ನಾಯಕರ ಮನೆಗೆ ನೇರವಾಗಿ ಕಸ ಸುರಿತೀನಿ ಅಂತ DCM ಡಿ ಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ. ನೋಡಿ, ಇದು ಒಂದು ಬಾಲಿಶ ಹೇಳಿಕೆ. ಯಾರೂ ವಿರೋಧ ಮಾಡೋದಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಹೋದರು, ಅಲ್ಲಿ ಕಸ ಸುರಿಲಿಕ್ಕೆ ಹೋದರೆ ಅಲ್ಲಿನ ಜನ ವಿರೋಧ ಮಾಡ್ತಾರೆ. ಜನ ವಿರೋಧ ಮಾಡಿದಾಗ ಅಲ್ಲಿನ ಶಾಸಕರು ಸಹಜವಾಗಿ ಅವ್ರ ಜೊತೆ ನಿಲ್ಲಲೇಬೇಕಾಗತ್ತೆ. ಅಥವಾ ಈಗ ಅರವಿಂದ ನಿಂಬಾವಳಿ ಅವರು ಅಲ್ಲಿ ಗುಂಡೂರು ಆ ಕಡೆ ಹಾಕ್ತಿದ್ರು, ಆ ವಾಸನೆಗೆ ಇರೋಕ್ಕೆ ಅಲ್ಲಿ ಜನ ವಿರೋಧ ಮಾಡ್ತಾರೆ. ನೀವು ಶಾಸಕರಾಗಿ ಅವರ ಜೊತೆಯಲ್ಲಿ ನಿಲ್ಲದೇ ಇದ್ದರೆ ಮತ್ತೆ ಪರಿಸ್ಥಿತಿ ಏನು? ಇದಕ್ಕೆ ಪರಿಹಾರ ಕೊಡಬೇಕಾಗಿದ್ದು ಸರ್ಕಾರ. ಬೆಂಗಳೂರಿನ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಮಾರ್ಗೋಪಾಯಗಳನ್ನು ಕಂಡುಹಿಡಿಯೋದನ್ನು ಬಿಟ್ಟು ಈ ರೀತಿ ಬಾಲಿಶ ಹೇಳಿಕೆಗಳನ್ನು ಕೊಟ್ಟು ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡ್ತಾ ಇರೋದು ಸತ್ಯ ಇದೆ. ನೀವು BJP MLAಗಳಿಗೆ ಡೆವಲಪ್ಮೆಂಟ್ಗೆ ನೀವು ಹಣ ಕೊಡ್ತಾ ಇಲ್ಲ, ನೀವು ಕಾಂಗ್ರೆಸ್ನವ್ರಿಗೆ ಕೊಡ್ತಿದ್ದೀರಿ. ನೀವು ಕಾಂಗ್ರೆಸ್ನವ್ರಿಗಾಗಿ ಸರ್ಕಾರ ನಡೆಸ್ತಾ ಇದ್ದೀರಾ? ಸರ್ಕಾರ ನೀವು ಕಾಂಗ್ರೆಸ್ ಕೆಲಸ ಮಾಡಬೇಕು. ಸರ್ಕಾರ ಕಾಂಗ್ರೆಸ್ ಕೆಲಸ ಮಾಡೋಕ್ಕಲ್ಲ ಇರೋದು. ಕಾಂಗ್ರೆಸ್ ಕೆಲಸ ಮಾಡಿದರೆ ಜನ ಸಹಿಸ್ಕೊಳ್ಳೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಗಾರ್ಬೇಜ್ ಸಮಸ್ಯೆ, ವಿಜೇಂದ್ರ ಅವ್ರ ಮನೆ ಮುಂದೆ ಕಸ ಹಾಕಿದ್ರೆ, ಅಶೋಕ್ ಅವ್ರ ಮನೆ ಮುಂದೆ ಕಸ ಹಾಕಿದ್ರೆ, ಅಥವಾ BJP ಆಫೀಸ್ ಮುಂದೆ ಕಸ ಹಾಕಿದ್ರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತಾ?
ಬಗೆಹರಿಯೋಂಗಿದ್ರೆ ನಮ್ಗೆ ಹೇಳಿ, ಆಮೇಲೆ ಯೋಚನೆ ಮಾಡೋಣ. ಅದಾದ ಮೇಲೆ ನಾವು ಎಲ್ಲಿ ತಂದು ಸುರಿಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಸರ್, ಈ ಕಸ ನಿಲ್ಲಿಸಿರೋ ವಿಚಾರದಲ್ಲಿ ಬ್ಯಾಟ್ರಾಯನ್ಪುರನೂ ಕೂಡ ಒಂದು. ಸೊ ಅಲ್ಲಿ ಇದೇ ಕ್ಷೇತ್ರದ ಅಂದರೆ ಈ ಒಂದು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಕೃಷ್ಣ ಬೈರೇಗೌಡರೇ ಆ ಕ್ಷೇತ್ರದ ಶಾಸಕರಿದ್ದಾರೆ. ಸೊ ಸಚಿವರಾಗಿ ಆ ಸರ್ಕಾರದ ಒಂದು ಪಾಲ್ದಾರಾಗಿ ಅವರು ಕೂಡ ಕಸದ ಒಂದು ತಡೆದಿದ್ದಾರೆ ಅನ್ನೋಂಥದ್ದು. ನೋಡಿ, ಎಲ್ಲ ಕಡೆಯಲ್ಲೂ ತಡೀತಿದ್ದಾರೆ. ಇದು ಯಾಕೆ ಅಂತಂದರೆ, ಕಸ ಹಾಕಿದ ಒಂದೆರಡು ದಿನಗಳಲ್ಲಿ ದುರ್ವಾಸನೆ ಬರುತ್ತೆ, ಆರೋಗ್ಯದ ಮೇಲೆ ಪರಿಣಾಮಗಳನ್ನು ಬೀರುತ್ತೆ. ಆ ಕಾರಣದಿಂದ ಪ್ರಿಕಾಷನರಿ ಮೆಷರ್ಸನ್ನು ಸರ್ಕಾರ ತೆಗೆದುಕೊಳ್ಬೇಕು. ಅದನ್ನು ಎಷ್ಟು ದೂರಕ್ಕೆ ಸಾಧ್ಯವೋ ಅಷ್ಟು ದೂರಕ್ಕೆ ಸಾಗಿಸ್ತಕ್ಕಂಥದ್ದು. ಅದು ಆ ರೀತಿ ಒಂದು ಕೆಟ್ಟ ವಾಸನೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ. ಇದನ್ನು ಪಕ್ಷದವ್ರು ಯಾರೂ ಮೇಂಟೈನ್ ಮಾಡೋದಿಲ್ಲ, ಸರ್ಕಾರ ಮಾಡಬೇಕಾಗಿರೋದು. ಆ ಕಾರಣದಿಂದ ಯಾರ ಮೇಲೆಯೋ ನೀವು ಮಾಡಿದ ತಪ್ಪಿಗೆ ಅಥವಾ ನಿಮ್ಮ ಕೈಲಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ ಅಂತ ಬಂದಾಗ ನೀವು ಬೇರೆಯವರ ಮೇಲೆ ಆಪಾದನೆ ಮಾಡೋದು ಎಷ್ಟು ಸರಿ? ಇದು ಸರಿಯಾದ್ದಲ್ಲ. ನಾನು ಮಾನ್ಯ DCM ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿ. ಯಾವತ್ತೂ ಇಲ್ಲದ ಪರಿಸ್ಥಿತಿ ಇವತ್ತು ಯಾಕೆ ಉದ್ಭವ ಆಗುತ್ತೆ? ಇದು ಕಾಂಗ್ರೆಸ್ ಬಂದಾಗೆಲ್ಲ ಇಂಥ ಸಮಸ್ಯೆಗಳು ಸಹಜವಾಗಿ ಬರ್ತವೆ. ಅದಕ್ಕೆ ಪರಿಹಾರಗಳನ್ನು ಕಂಡುಹಿಡಿಯೋದನ್ನು ಬಿಟ್ಟು ಸುಮ್ಮನೆ ಬೇರೆಯವರ ಮೇಲೆ ಆಪಾದನೆ ಹಾಕಿ ನೀವು ಕೈ ಚೆಲ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಷ್ಟೇ. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಂಪ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.